ಹಾಯ್, ನಾನು ಸುಧೀರ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಐಸೆನ್ಸ್ ಕಂಪನಿಯ ಒಂದು ಸ್ಮಾರ್ಟ್ ಟಿವಿ ಇರುವಂಥದ್ದು 43 ಇಂಚಿನ 4K ರೆಸಲ್ಯೂಷನ್ ಹೊಂದಿರುವಂಥ ಟಿವಿ ಇದಾಗಿದೆ. 43A6GE ಅಂತ ಒಂದು ಮಾಡೆಲ್ನ ಹೆಸರು. ಇದಕ್ಕೆ ಐಸೆನ್ಸ್ ಅವರು ವಿವಿಡ್ 4K ಟಿವಿ ಅಂತ ಕರಿತಾ ಇರುವಂಥದ್ದು. ಈ ಒಂದು ಸ್ಮಾರ್ಟ್ ಟಿವಿ ಏನಿದೆ ಇದು 29,000 ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು. ಆಯ್ತಾ, ಈ ಒಂದು ಟಿವಿಯ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇದು ಡಾಲ್ಬಿ ವಿಷನ್ ಮತ್ತು ಡಾಲ್ಬಿ ಅಟ್ಮೋಸನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ ಟಿವಿಯನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿದ್ದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಸ್ಮಾರ್ಟ್ ಟಿವಿಯನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ಈ ಒಂದು ಬಾಕ್ಸಲ್ಲಿ ಈ ಒಂದು ಟಿವಿಯ ಜೊತೆಗೆ ಒಂದು ವಾಲ್ ಮೌಂಟನ್ನು ಕೂಡ ಕೊಟ್ಟಿರುವಂಥದ್ದು. ನೀವು ಸಪ್ರೇಟ್ ಆಗಿ ಒಂದು ವಾಲ್ ಮೌಂಟನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಾಕ್ಸ್ ಒಳಗೆ ನೀಡೋರೆ ಒಂದು ಒಳ್ಳೆ ವಿಷಯ. ಮತ್ತು ಟೇಬಲ್ ಮೌಂಟ್ ಕೂಡ ಇರುವಂಥದ್ದು, ಪ್ಲಾಸ್ಟಿಕ್ಕಿನ ಟೇಬಲ್ ಮೌಂಟ್ ಇದಾಗಿರುವಂಥದ್ದು ಮತ್ತು ಅದಕ್ಕೆ ಸ್ಕ್ರೂ ಕೂಡ ಇರುವಂಥದ್ದು ಮತ್ತು ಒಂದು ಯೂಸರ್ ಮ್ಯಾನ್ಯುವಲ್, ವಾರಂಟಿ ಕಾರ್ಡ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಎಲ್ಲ ಇರುವಂಥದ್ದು. ಜೊತೆಗೆ ಒಂದು ರಿಮೋಟ್ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಆಗಿದೆ ಮತ್ತು ರಿಮೋಟಿಗೆ ಬ್ಯಾಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಸಹ ನಿಮಗೆ ಸಿಗ್ತಾರೆ. ಇದೀಗ ಈ ಒಂದು ಟಿವಿಯನ್ನು ಕಂಪ್ಲೀಟ್ ಅಸೆಂಬಲ್ ಅಂತ ಕಂಪ್ಲೀಟ್ ಆದರೆ ಜಸ್ಟ್ ಈ ಒಂದು ಟೇಬಲ್ ಮೌಂಟ್ ಹಾಕೋದಷ್ಟೇ, ಹಾಕ್ಬಿಟ್ಟು ಸೆಟಪ್ ಎಲ್ಲ ಮಾಡೋಣ. ಓಕೆ, ಗಮನಿಸ್ತಾ ಇದ್ರೆ ಒಂದು ಟಿವಿಯನ್ನು ಅನ್ಬಾಕ್ಸ್ ಮಾಡಿ ಸೆಟಪ್ ಎಲ್ಲ ಮಾಡಲಾಗಿರುವಂಥದ್ದು. ಇದನ್ನು ಎರಡು ರೀತಿ ಸೆಟಪ್ ಮಾಡ್ಬೋದು. ಒಂದು ಆ್ಯಂಡ್ರಾಯ್ಡ್ ಫೋನ್ನ ಮುಖಾಂತರ ಮತ್ತು ಇನ್ನೊಂದು ಈ ಒಂದು ರಿಮೋಟ್ನ ಮುಖಾಂತರ ಇಮೇಲ್ ಐ ಡಿ ಎಲ್ಲ ಟೈಪ್ ಮಾಡೋದು ಮುತ್ಕೊಬೇಕು. ಬೆಟರ್ ನೀವು ಫೋನ್ನ ಮುಖಾಂತರ ಲಾಗಿನ್ ಮಾಡಿದ್ರೆ ಪಾಸ್ವರ್ಡ್ ಕೂಡ ಅಲ್ಲೇ ತಗೊಳುತ್ತೆ, ವೈಫೈದು ಮತ್ತು ಜಿಮೇಲ್ ಪಾಸ್ವರ್ಡ್ ಕೂಡ ಅಂದರೆ ಗೂಗಲ್ ಪಾಸ್ವರ್ಡ್ ಕೂಡ ಆ ಒಂದು ಫೋನ್ನಲ್ಲಿ ಹಾಕ್ಬೋದು. ಸೊ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕೆಲವು ನಿಮಿಷಗಳಲ್ಲಿ ನಾವು ಸೆಟಪ್ಪನ್ನು ಮಾಡ್ಬೋದು. ಗಮನಿಸ್ತಾ ಇದ್ರೆ ಒಂದು ಹೋಮ್ ಸ್ಕ್ರೀನ್ಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗಿದು ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿವಿ ಆಗಿರುವಂಥದ್ದು ಅಂತ. ಮೊದಲದಾಗಿ ಈ ಒಂದು ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಒಂದು ಟಿವಿ ಅಷ್ಟೊಂದು ವೆಯ್ಟ್ ಇಲ್ಲ. ಆಯಿತಾ, ಕೇವಲ 7.9 kg ವೆಯ್ಟ್ ಇರುವಂಥದ್ದು. ಒಂದು ಲೆವೆಲ್ಗೆ ತಿನ್ನಾಗಿದೆ, ಹೆವಿ ತಿನ್ ಅನ್ನಲ್ಲ, ಇದಕ್ಕಿಂತ ತಿನ್ನಾಗಿರುವಂಥ ಟಿವಿ ನೋಡಿದ್ದೀನಿ, ತಿನ್ನಾಗಿದೆ. ಹಿಂದ್ಗಡೆ ಇರುವಂಥದ್ದು ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಆಗಿರುವಂಥದ್ದು. ಆಯಿತಾ, ತುಂಬ ಸಾಲಿಡ್ ಆಗಿದೆ. ಮತ್ತು ಫ್ರಂಟಲ್ಲಿ ನೋಡ್ಬೋದು ಒಂಥರ ಬೆಸಲ್ ಲೆಸ್ ಡಿಸೈನ್ ಅಂತ ಅನಿಸುತ್ತೆ, ಆದರೂ ಕೂಡ ಸ್ವಲ್ಪ ಬೆಸಲ್ ಇದಾವೆ. ಆಯಿತಾ, ಬಾಟಮಲ್ಲೂ ಅಷ್ಟೇ ತುಂಬ ದೊಡ್ಡ ಒಂದು ಬೆಸಲ್ ಇದೆ ಮತ್ತು ಸ್ಪೀಕರ್ ಕೂಡ ಅಷ್ಟೇ. ಸ್ಪೀಕರಿಗೆ ಏನು ಸ್ಪೀಕರ್ ಇದೆಯೋ ಇಲ್ವೋ ಅಂತ ಅನಿಸ್ಬಿಡುತ್ತೆ, ಅದಕ್ಕೆ ಕೆಳಗಡೆ ಸ್ಪೀಕರ್ಗಳಿದ್ದಾವೆ. ಸೊ ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಫ್ರಂಟಿಂದ ತುಂಬ ಪ್ರೀಮಿಯಮ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಈ ಒಂದು ಸ್ಟ್ಯಾಂಡ್ ಏನಿದೆ ಇದು ಪ್ಲಾಸ್ಟಿಕ್ ಸ್ಟ್ಯಾಂಡ್ ಆಗಿರುವಂಥದ್ದು, ಒಳ್ಳೆ ಕ್ವಾಲಿಟಿದ್ದಾಗಿದೆ. ಮೆಟಾಲಿಕ್ ಹಿಡಿದ್ರೆ ತುಂಬ ಸಖತ್ತಾಗಿರ್ತಾ ಇತ್ತು. ಆಯಿತಾ, ಇನ್ನು ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿವಿಯಲ್ಲಿ 3 HDMI ಪೋರ್ಟ್ ಇರುವಂಥದ್ದು. ಅದರಲ್ಲಿ ಒಂದು HDMI ಆರ್ಕನ್ನು ಸಪೋರ್ಟ್ ಮಾಡುತ್ತೆ ಮತ್ತು 2 USB ಪೋರ್ಟ್ ಇರುವಂಥದ್ದು, ಒಂದು ಆಪ್ಟಿಕಲ್ ಆಡಿಯೋ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ನ ಪೋರ್ಟ್, ಆಕ್ಸ್ ಕೇಬಲ್ ಪೋರ್ಟ್ ಇದೆ ಮತ್ತು AV ಪೋರ್ಟ್ಗಳು ಸಹ ಇರುವಂಥದ್ದು, ಮತ್ತೊಂದು ಲ್ಯಾನು ಜೊತೆಗೆ ಒಂದು ಆ್ಯಂಟೆನಾ ಪೋರ್ಟ್ ಇದೆ. ಅದನ್ನು ಬಿಟ್ಟರೆ ಬೇರೆ ಯಾವ ಪೋರ್ಟ್ ಕೂಡ ಇಲ್ಲ. ಮತ್ತೊಂದು ಫಿಸಿಕಲ್ ಬಟನ್ ಇರುವಂಥದ್ದು, ಪವರ್ ಬಟನ್ನು ಕೆಳಗಡೆ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ಇಲ್ಲ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಒಂದು ಪ್ರೈಸನ್ಸ್ಗೆ 29,000 ಪ್ರೈಸನ್ಸ್ಗೆ ಒಂದು ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು. ನನಗೆ ಚೆನ್ನಾಗಿದೆ ತುಂಬ ಬಿಲ್ಡ್ ಮಾತ್ರ. ಇನ್ನು ಈ ಒಂದು ಫೋನ್ನ ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿವಿ ಏನಿದೆ ಇದು ಆಗಲೇ ನನಗೆ ಆ್ಯಂಡ್ರಾಯ್ಡ್ 9ನ ಬೇಸ್ ಮೇಲೆ ಆಗ್ತಿರುವಂಥ ಅಫಿಷಿಯಲ್ ಆ್ಯಂಡ್ರಾಯ್ಡ್ ಟಿವಿ ಆಗಿರುವಂಥದ್ದು. ಅದರಿಂದ ಈ ಒಂದು ಟಿವಿಯಲ್ಲಿ ಗೂಗಲ್ ಪ್ಲೇ ಸ್ಟೋರು, ಯೂಟ್ಯೂಬ್, ಆಲ್ಮೋಸ್ಟ್ ಪ್ರತಿಯೊಂದು ಅಪ್ಲಿಕೇಶನ್ಗಳು ಇರುತ್ತೆ. ಆಬ್ವಿಯಸ್ಲಿ ಪ್ಲೇ ಸ್ಟೋರ್ ಇದೆ ಅಂತಂದರೆ ನಮಗೆ ಬೇಕಾದಂಥ ಆ್ಯಂಡ್ರಾಯ್ಡ್ ಟಿವಿ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಕೊಬೋದು. ನೆಟ್ಫ್ಲಿಕ್ಸು, ಪ್ರೈಮ್ ಆಗಿರ್ಬೋದು, ಲಿಟ್ರಲಿ ಎಲ್ಲ ಅಪ್ಲಿಕೇಶನ್ಗಳು ನಿಮಗೆ ಸಿಗ್ತವೆ. ಸೊ ಒಂದು ಒಳ್ಳೆ ವಿಷಯ ಇಷ್ಟಪಡ್ತೀನಿ. ನಾನು ಯೂಸ್ ಮಾಡಿದಂಗೆ ನ್ಯಾವಿಗೇಷನ್ ತುಂಬ ಸ್ಮೂತಾಗಿ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ಲಿಲ್ಲ. ಸೇಮ್ ಡಿಟ್ಟೋ ಎಲ್ಲ ಒಂದು ಆ್ಯಂಡ್ರಾಯ್ಡ್ ಟಿವಿ ಹೆಂಗಿರುತ್ತೋ ನ್ಯಾವಿಗೇಷನ್ ಲಿಟ್ರಲಿ ಸೇಮ್ ಇರುವಂಥದ್ದು. ಬೇಜಾನ್ ಅಪ್ಲಿಕೇಶನ್ ಇದ್ದಾವೆ. ಸೊ ಸೂಪರ್ ಅಂತೀನಿ. ನಂತರ ಈ ಒಂದು ಟಿವಿ ಇದೆ 43 ಇಂಚಿನ 4K ರೆಸಲ್ಯೂಷನ್ನ ಹೊಂದಿರುವಂಥ ಟಿವಿ ಇದಾಗಿರುವಂಥದ್ದು. LCD ಡಿಸ್ಪ್ಲೇ. ಆಯಿತಾ, ತುಂಬ ಬ್ರೈಟ್ ಆಗಿದೆ, ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಈ ಒಂದು ಟಿವಿಯಲ್ಲಿ ನಿಮಗೆ ಒಂದು ಕ್ವಾಡ್ ಕೋರ್ ಪ್ರೋಸೆಸರ್ ಇರುವಂಥದ್ದು, 4 ಕೋರ್ನ ಹೊಂದಿರುವಂಥ ಪ್ರೋಸೆಸರ್. ಯಾವ ಪ್ರೋಸೆಸರ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಎಷ್ಟು ಮೆಗಾಹರ್ಟ್ಸ್ ಅಂತ ಸ್ಪೆಸಿಫೈ ಮಾಡಿಲ್ಲ, ಬಟ್ ತುಂಬ ಪವರ್ಫುಲ್ಲಾಗೇ ಇದೆ. ಟಿವಿಗೆಲ್ಲ ಸಾಕು ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ, ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಒಂದು ಟಿವಿಯಲ್ಲಿ 2 GB ರ್ಯಾಮ್ ಇರುವಂಥದ್ದು ಮತ್ತು 16 GB ಇಂಟರ್ನಲ್ ಸ್ಟೋರೇಜ್ ಇದೆ. ನಂಗೆ ಅನ್ನಿಸ್ತಂಗೆ ಟಿವಿಗೆಲ್ಲ ಸಾಕು ಅಂತ ಅನ್ಕೋತೀನಿ. ಆಯಿತಾ, ಸೊ ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ 2 GB ರ್ಯಾಮ್ ಇರೋದ್ರಿಂದ. ಮತ್ತು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಟಿವಿಯಲ್ಲಿ ಬ್ಲೂಟೂತ್ 5.0 ಇರುವಂಥದ್ದು. ಆರಾಮಾಗಿ ನೀವು ಜಾಯ್ಸ್ಟಿಕ್ಕನ್ನು ಕಂಟ್ರೋಲ್ ಮಾಡಿಕೊಂಡು ಗೇಮ್ ಬೇಕಾದ್ರೂ ಆಡ್ಬೋದು, ಅಥವಾ ಸ್ಪೀಕರ್ನ, ಎಕ್ಸ್ಟರ್ನಲ್ ಸ್ಪೀಕರ್ನ ಕನೆಕ್ಟ್ ಮಾಡಿಕೊಂಡು ಸಹ ಈ ಒಂದು ಟಿವಿಯಲ್ಲಿ ಯೂಸ್ ಮಾಡ್ಬೋದು. ಸೊ ಸೂಪರ್ ವಿಷನ್ ಇಷ್ಟಪಡ್ತೀನಿ. ಮತ್ತು ಡ್ಯೂಯಲ್ ಬ್ಯಾಂಡ್ ವೈಫೈನ ಸಪೋರ್ಟ್ ಕೂಡ ಇದೆ.
ಹೌದು, ಡ್ಯುಯಲ್ ಬ್ಯಾಂಡ್. ಕೆಲವೊಂದು ಟಿ ವಿಗಳಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ನೀಡೋದಿಲ್ಲ ಆಯಿತಾ, ಉಳಿದೋಗ್ತಿರುತ್ತೆ. ಇದರಲ್ಲಿ 5 ಗಿಗಾಟ್ಸ್ ಸಪೋರ್ಟ್ ಆಗುತ್ತೆ, 2.4 ಗಿಗಾಟ್ಸ್ ಕೂಡ ಸಪೋರ್ಟ್ ಆಗುತ್ತೆ. ಸೊ ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಿ. ಇನ್ನು ಡೈರೆಕ್ಟಾಗಿ ಒಂದು ರಿಮೋಟ್ನ ಬಗ್ಗೆ ಮಾತನಾಡಬೇಕಂತಂದರೆ, ಯೂಶ್ವಲಿ ಹೈಸೆನ್ಸ್ ಅವರು ಸಿಮಿಲರ್ ರಿಮೋಟ್ನೇ ಕೊಡ್ತಾರೆ ಎಲ್ಲ ಟಿ ವಿಗಳಲ್ಲೂ. ಒಂದೊಳ್ಳೆ ಕ್ವಾಲಿಟಿಯ ರಿಮೋಟು, ಪರವಾಗಿಲ್ಲ ಅಂತೀನಿ. ಈ ಒಂದು ರಿಮೋಟಲ್ಲಿ ನಿಮಗೆ ಕೆಲವೊಂದು ಡೆಡಿಕೇಟೆಡ್ ಬಟನ್ ಇರುವಂಥದ್ದು, ನೆಟ್ಫ್ಲಿಕ್ಸು, ಯೂಟ್ಯೂಬು, ಗೂಗಲ್ ಪ್ಲೇ, ಪ್ರೈಮು, ಹಾಟ್ಸ್ಟಾರ್ ಎಲ್ಲದೂ ಇದೆ. ಮತ್ತು ಗೂಗಲ್ ಅಸಿಸ್ಟೆಂಟ್ ಕೂಡ ಇರುವಂಥ ಇದರಲ್ಲಿ ಬಟನ್ ಕೊಟ್ಟಿದ್ದಾರೆ. ಮೈಕ್ರೋಫೋನ್ ಸಹ ಇದರಲ್ಲಿದೆ. ಸೊ ನೀವೇನಾದರೂ ಕ್ವಶನ್ ಕೇಳಬೇಕು ಅಂತ ಅಸಿಸ್ಟೆಂಟಿಗೆ ಇದನ್ನು ಪ್ರೆಸ್ ಮಾಡಿ ಕ್ವಶನ್ ಕೇಳ್ಬೋದು. ಅದು ಬಿಟ್ಟರೆ ವಾಲ್ಯೂಮ್ ಅಪ್ ಡೌನು, ಚಾನಲ್ಲು, ಮ್ಯೂಟು, ಈ ರೀತಿ ಕೆಲವೊಂದು ಪಿಕ್ಚರ್ ಮೋಡ್ಗಳು, ಸೌಂಡ್ ಮೋಡ್ಗಳದ್ದು ಕೆಲವೊಂದು ಬಟನ್ ಕೊಟ್ಟಿದ್ದಾರೆ. ಒಂದು ರೀತಿ ಮಿನಿಮಲಿಸ್ಟಿಕ್ ರಿಮೋಟ್ ಅಂತ ಬೇಕಾದರೂ ಅನ್ಬೋದು. ಇನ್ನು ಈ ಒಂದು ಟಿ ವಿಯಲ್ಲಿ ಇನ್ಬಿಲ್ಟ್ ಕ್ರೋಮ್ ಕ್ಯಾಸ್ಟ್ ಕೂಡ ಇದೆ. ಸೊ ಅದರಿಂದ ನೀವು ಈ ಒಂದು ಅಪ್ಲಿಕೇಶನ್ ಇದೆ, ಕ್ರೋಮ್ ಕ್ಯಾಸ್ಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಸ್ಕ್ರೀನ್ನ ಕೂಡ ಶೇರ್ ಮಾಡ್ಬೋದು, ಅಥವಾ ಯೂಟ್ಯೂಬ್ನಲ್ಲಿ ಸ್ಕ್ರೀನ್ ಶೇರ್ ಕೂಡ ಮಾಡ್ಬೋದು, ಕ್ಯಾಸ್ಟನ್ನು ಮಾಡ್ಬೋದು. ಸೊ ಆ ಲ್ಯಾಗ್ ಇದೆ ಅಲ್ವಾ, ಇನ್ಪುಟ್ ಲ್ಯಾಗ್ ತುಂಬ ಕಡಿಮೆ ಇರೋದು. ಎಷ್ಟೋ ಟಿ ವಿ ನೋಡಿದ್ದೀನಿ ನಾವು ಹಿಂಗೆ ಸ್ವೈಪ್ ಮಾಡಿ ಎಷ್ಟೋ ಸೆಕೆಂಡ್ ಆದಮೇಲೆ ಸ್ಕ್ರೀನಿಗೆ ಬರುತ್ತೆ ಆಯಿತಾ. ಬಟ್ ಆ ರೀತಿ ಆಗಲ್ಲ, ಇನ್ಸ್ಟ್ಯಾಂಟಾಗಿ ನಮಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ದಾರೆ ನೀವು ಕೂಡ, ಇನ್ಸ್ಟ್ಯಾಂಟಾಗಿ ನಾವು ಒಂದು ಕ್ಯಾಸ್ಟ್ ಆಗುತ್ತೆ ತುಂಬ ಇನ್ಸ್ಟೆಂಟಾಗಿ. ಸೊ ಅದು ಒಂದು ಒಳ್ಳೆ ವಿಷಯ ಅಂತ ಅನ್ನಿಸ್ತು ನನಗೆ. ಇನ್ನು ಡೈರೆಕ್ಟಾಗಿ ಈ ಒಂದು ಟಿ ವಿಯ ಪಿಕ್ಚರ್ ಕ್ವಾಲಿಟಿ ಮತ್ತು ಸೌಂಡ್ ಕ್ಲಾರಿಟಿ ಬಗ್ಗೆ ಮಾತನಾಡೋಣ. ಆಗಿಡ್ದಂಗೆ ಇದು 4K ಟಿ ವಿ 43 ಇಂಚ್ ಆಗಿರೋದ್ರಿಂದ ಪಿಕ್ಸೆಲ್ಗಳು ಲಿಟ್ರಲಿ ಕಾಣೋದಿಲ್ಲ ಆಯಿತಾ. ಈ ಒಂದು ಡಿಸ್ಪ್ಲೇ ಪ್ರೊಡ್ಯೂಸ್ ಮಾಡುವಂಥ ಕಲರ್ಸ್ ತುಂಬ ವಿವಿಡ್ ಆಗಿರುವಂಥದ್ದು, ತುಂಬ ಬ್ರೈಟಾಗಿ ಕೂಡ ಇದೆ. ಒನ್ ಆಫ್ ದ ಬ್ರೈಟೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ಟಿ ವಿದಾಗಿರುವಂಥದ್ದು ಆಯಿತಾ. ಕಲರ್ಸ್ ಎಲ್ಲ ಒಂದು ಲೆವೆಲ್ಗೆ ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು, ಮತ್ತು ಇದರಲ್ಲಿ ಅಲ್ಟ್ರಾ ಡಿಮ್ಮಿಂಗ್ ಕೂಡ ಇರುವಂಥದ್ದು. ಸೊ ಸಾಫ್ಟ್ವೇರ್ ಮುಖಾಂತರ ಅದು ಯಾವ ಕಡೆ ಬ್ಲ್ಯಾಕ್ಸ್ ಬೇಕು ಆ ಕಡೆ ಲೈಟನ್ನು ಸ್ವಲ್ಪ ಆಫ್ ಮಾಡುತ್ತೆ, ಅಂದರೆ ಸ್ವಲ್ಪ ಡಿಮ್ ಮಾಡುತ್ತೆ. ಮತ್ತು ನೋಡ್ಬೋದು ಒಂದು ರೀತಿ ಒಂದು ಲೆವೆಲ್ಗೆ ಆ್ಯಕ್ಯುರೇಟ್ ಬ್ಲ್ಯಾಕ್ ಅಂತ ಅನಿಸುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಈ ಒಂದು ಟಿ ವಿ ಏನಿದೆ ಇದು ಡಾಲ್ಬಿ ವಿಷನ್ನ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಹೌದು, 29,000ಕ್ಕೆ ಡಾಲ್ಬಿ ವಿಷನ್ ಸೂಪರ್ ಅಂತೀನಿ. ಮತ್ತು HDR10+ ಕೂಡ ಡಿಕೋಡ್ ಮಾಡಬಲ್ ಅಂತ ಸಾಮರ್ಥ್ಯ ಇರುವಂಥದ್ದು. HLGನ ಡಿಕೋಡ್ ಮಾಡುತ್ತೆ, HDR10 ಕೂಡ ಡಿಕೋಡ್ ಮಾಡುತ್ತೆ. ಸೊ ಡಿಸ್ಪ್ಲೇ ಕ್ಲಾರಿಟಿ ನನಗೆ ತುಂಬ ಇಷ್ಟ. ತುಂಬ ಕಲರ್ಸ್ ಎಲ್ಲ ಒಂದು ರೀತಿ ಎದ್ದೆದ್ದು ಕಾಣುತ್ತೆ ಆಯಿತಾ. ನನಗೆ ನೋಡೋದಕ್ಕೆ ಒಂದು ರೀತಿ ಏನೋ ಒಂದು QLED ಟಿ ವಿ ನೋಡ್ತಾ ಇದ್ದೀನೋ ಅನ್ನೋ ಒಂದು ಫೀಲ್ ಕೂಡ ನಿಯರ್ಲಿ ಆ ಲೆವೆಲ್ಗೆ ಯೋಚನೆ ಮಾಡಿಬಿಡಿ. ಒಂದು ಲೆವೆಲ್ಗೆ ಈ ಪ್ರೈಸ್ ರೇಂಜ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಪಿಕ್ಚರ್ ಕ್ವಾಲಿಟಿ ನನಗೆ ತುಂಬ ಇಷ್ಟ, ತುಂಬ ಸ್ಮೂತಾಗಿ ಕೂಡ ಇರುವಂಥದ್ದು. ಮತ್ತು ಈ ಒಂದು ಟಿ ವಿಯಲ್ಲಿ ಏನಾದರೂ ಲೋ ಕ್ವಾಲಿಟಿ, ತುಂಬ ಕಡಿಮೆ ಕ್ವಾಲಿಟಿ ವಿಡಿಯೋ ನೋಡ್ತಿದ್ದೀರಾ ಅಂದರೆ 4K ಅಪ್ಸ್ಕೇಲಿಂಗನ್ನು ಕೂಡ ಇದು ಮಾಡುತ್ತೆ. ಮತ್ತು ನಾಯ್ಸ್ ಏನಾದರೂ ಇದೆ ಅಂದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ. ಚುಕ್ಕಿ ಬರ್ತಾ ಇರೋದು ನೋಡಿ, ಅದನ್ನು ಕೂಡ ಇದೊಂದು ಲೆವೆಲ್ಗೆ ರೆಡ್ಯೂಸ್ ಮಾಡುತ್ತೆ. ಮತ್ತು ಈ ಒಂದು ಟಿ ವಿಯಲ್ಲಿ ಗೇಮ್ ಮೋಡ್ ಕೂಡ ಇರುವಂಥದ್ದು. ಗೇಮ್ ಮೋಡ್ ಆನ್ ಮಾಡಿಕೊಂಡ್ರೆ, ಮೋಡ್ ಇದೆ ಅದನ್ನು ಆನ್ ಮಾಡಿಕೊಂಡ್ರೆ ನೀವು ಗೇಮ್ ಆಡಬೇಕಾದ್ರೆ, ಅಂದರೆ ಏನಾದರೂ ಕಂಪ್ಯೂಟ್ರು ಡಿಸ್ಪ್ಲೇ ಕನೆಕ್ಟ್ ಮಾಡಿದ್ದೀರಾ, HDMI ಮುಖಾಂತರ ಕನೆಕ್ಟ್ ಮಾಡಿದ್ದೀರಾ ಅಂತಂದರೆ ಲೇಟೆನ್ಸಿ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅವ್ನಿಗೆ ಗೇಮ್ ಮೋಡ್ ಆನ್ ಮಾಡ್ಕೊಬೇಕು ನೀವು. ಸೊ ಓವರಾಲ್ ಪಿಕ್ಚರ್ ಕ್ವಾಲಿಟಿ ನನಗೆ ತುಂಬ ಇಂಪ್ರೆಸ್ ಮಾಡುತ್ತೆ. ಈ ಒಂದು ಪ್ರೈಸ್ ರೇಂಜಿಗೆ ಕಲರ್ ಗಾಮೆಟ್ಲ ತುಂಬ ಹೆವಿ ವಿವಿಡ್ ಆಗಿದೆ, ಸಖತ್ತಾಗಿದೆ. ಸೊ ಈ ಪ್ರೈಸ್ ರೇಂಜಿಗೆ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಟಿ ವಿ ನೀಡ್ತಾ ಇರುವಂಥ ಡಿಸ್ಪ್ಲೇ. ಇನ್ನು ಸೌಂಡ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟಿ ವಿಯಲ್ಲಿ ಒಂದು ಸಣ್ಣ ಸ್ಪೀಕರ್ ಇರುವಂಥದ್ದು, 24 ವ್ಯಾಟ್ನ ಸ್ಪೀಕರು, ಬಾಟಮ್ ಫೈರಿಂಗು. ಈ ಒಂದು ಸ್ಪೀಕರ್ ಇದೆ, ಇದು ಡಾಲ್ಬಿ ಅಟ್ಮಾಸನ್ನು ಸಪೋರ್ಟ್ ಮಾಡುತ್ತೆ. ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 24 ವ್ಯಾಟ್ ಕೆಲವು ಜನಕ್ಕೆ ತುಂಬ ಕಡಿಮೆ ಅನಿಸ್ಬೋದು, ಬಟ್ ಸ್ಟಿಲ್ ಈ ಒಂದು ಸ್ಪೀಕರ್ ಪ್ರೊಡ್ಯೂಸ್ ಮಾಡುವಂಥ ಏನಿದೆ ಸೌಂಡು ತುಂಬ ಜೋರಾಗಿ ಕೇಳುತ್ತೆ. ಇಷ್ಟು ಹಾಲಿದ್ರು, ಇದಕ್ಕಿಂತ ಸ್ವಲ್ಪ ದೊಡ್ಡ ಹಾಲಿದ್ರೂ ಕೂಡ ನಿಮಗೆ ಎಕ್ಸ್ಟರ್ನಲ್ ಸ್ಪೀಕರ್ನ ಅವಶ್ಯಕತೆ ಬರೋದಿಲ್ಲ, ಅಷ್ಟು ಜೋರಾಗಿ ಕೇಳುತ್ತೆ. ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಸ್ಪೀಕರ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಇವರು ಹೈಸೆನ್ಸ್ ಅವರು ಇದಕ್ಕೆ ವಿವಿಡ್ ಸೌಂಡ್ ಅಂತ ಅಂತಾರೆ ಆಯಿತಾ. ವಿವಿಡ್ ಸೌಂಡ್ ಒಂದು ರೀತಿ ಅವ್ರ ವರ್ಡ್ ಅದನ್ನು ಹೇಳೋದಕ್ಕೆ, ವಿವಿಡ್ ಸೌಂಡ್ ಅಂತ. ಸೊ ನೀವು ಹಾಗಾದರೆ ಕೇಳ್ಬೋದು ಈ ಒಂದು ಟಿ ವಿಯನ್ನು 29,000 ಪ್ರೈಸ್ ರೇಂಜಿಗೆ. ನಂಗೆ ಅನ್ನಿಸ್ತಂಗೆ ಇದು ಲಾಂಚಿಂಗ್ ಪ್ರೈಸ್ ಅಂತ 29,000ಕ್ಕೆ ಲಾಂಚ್ ಮಾಡಿರ್ಬೋದು, ಆಮೇಲೆ ಸ್ವಲ್ಪ ಬೆಲೆ ಜಾಸ್ತಿ ಆಗ್ಬೋದು. ಸೊ ತಗೊಳ್ಳೋರು ಒಂದು ಆಫರ್ ಟೈಮಲ್ಲಿ ತೊಗೊಂಡ್ರೆ ತುಂಬ ಕಡಿಮೆ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು ಆಯಿತಾ. ಸೊ 29,000 ರೂಪಾಯಿಗೆ ನನಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು 43 ಇಂಚಿಗೆ ನನಗೆ ಅನ್ನಿಸ್ತಂಗೆ. ಏನಕ್ಕೆ ಅಂದರೆ ನೀವು ಬೇರೆ ಯಾವುದ್ರೂ ತೊಗೊಳ್ಳಿ ಆಯಿತಾ, ಯಾವುದೇ ಒಂದು ಟಿ ವಿ ತೊಗೊಂಡ್ರು ಕೂಡ ರೀಸೆಂಟ್ ಡೇಸಲ್ಲಿ 43 ಇಂಚಿಗೆ 25-20 ಸಾವಿರ ಹೇಳ್ತಾರೆ, 25-26 ಸಾವಿರ ಹೇಳ್ತಾರೆ. ಆ ಒಂದು ಟಿ ವಿಗಳಲ್ಲಿ ಡಾಲ್ಬಿ ವಿಷನ್ ಇರೋಲ್ಲ, ಡಾಲ್ಬಿ ಅಟ್ಮಾಸ್ ಇರೋಲ್ಲ, ಡಿಸ್ಪ್ಲೇ ಇಷ್ಟು ಚೆನ್ನಾಗಿ, ಇದಕ್ಕಿಂತ ಸ್ವಲ್ಪ ಕಡಿಮೆ ಚೆನ್ನಾಗಿರುತ್ತೆ, ಇಷ್ಟು ಚೆನ್ನಾಗಿರೋಲ್ಲ ಇದು ಸ್ವಲ್ಪ ಆಯಿತಾ. ನಿಮಗೆ ಈ ಒಂದು 29,000 ರೂಪಾಯಿಗೆ ನೀವೇನೋ ಬ್ಯಾಂಕ್ ಆಫರಲ್ಲಿ ರೆಡಿ ಮಾಡ್ಕೊಂಡು ತುಂಬ ಕಡಿಮೆ ಆಗುತ್ತೆ. 27 ತೊಗೊಬೋದು, 27ವರೆ ಆ ಒಂದು ರೇಂಜಿಗೆ ತೊಗೊಬೋದು. ಸೊ 27,000 ರೂಪಾಯಿಗೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಡಾಲ್ಬಿ ವಿಷನ್ನು, ಅಟ್ಮೋಸು, ಡಿಸ್ಪ್ಲೇ ಚೆನ್ನಾಗಿದೆ, ಸೊ ಒಂದೊಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಸೊ ಒಂದು ಒಳ್ಳೆ ಟಿ ವಿ ಸಿಗುತ್ತೆ. ಸೊ ಯೋಚನೆ ಮಾಡಿ ನೋಡಿ, ನಿಮಗೆ ಏನಾದರೂ ಇಷ್ಟ ಆಗಿದೆ ಅಂದರೆ ಹೈಸೆನ್ಸ್ ಬ್ರ್ಯಾಂಡಲ್ಲಿ ಬೇಕು ಅಂತ ಅಂದರೆ
ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಒಂದು ಟಿ ವಿ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.